ಕನ್ನಡ ಸಾಹಿತ್ಯ ಪರಿಷತ್ನಿಂದ ಎಡವಟ್ಟು. ಕಸಪ ಮಾಡಿದಂತಹ ಎಡವಟ್ಟಿದು. ಅಧ್ಯಕ್ಷ ಸ್ಥಾನಕ್ಕೆ ಕೊಲೆ ಆರೋಪಿಯನ್ನ ಆಯ್ಕೆ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ಎಂಬಿ ಕುಮಾರ್ ಆಯ್ಕೆ. ಈ ಎಂಬಿ ಕುಮಾರ್ ಇದಾರಲ್ಲ, ಇವರು ದೀಪು ಕೊಲೆ ಕೇಸ್ನ 24ನೇ ಆರೋಪಿ. 2015ರ ಜನವರಿ 3ರಂದು ನಡೆದಿದ್ದಂತಹ ರೌಡಿ ಶೀಟರ್ ದೀಪು ಮರ್ಡರ್, ಈ ಪ್ರಕರಣದ 24ನೇ ಆರೋಪಿಯಾಗಿರುವಂತಹ ಕುಮಾರ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಕೊಲೆ ಹಿನ್ನೆಲೆ ಇದ್ರೂ ಕೂಡ ಕಸಪ ಅಧ್ಯಕ್ಷನನ್ನಾಗಿ ಮಾಡುವಂತೆ ಪತ್ರವನ್ನು ಬರೆಯಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ಗೆ ಪತ್ರವನ್ನ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಬರೆದಿದ್ರು. ಎಂಬಿ ಕುಮಾರ್ ಹಿನ್ನೆಲೆ ಗೊತ್ತಿದ್ರೂ ಕೂಡ ಶಾಸಕರು ಅಧ್ಯಕ್ಷ ಸ್ಥಾನಕ್ಕೆ ಕುಮಾರ್ರ ಹೆಸರನ್ನ ಶಿಫಾರಸು ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ನಡೆಗೆ ಸಾಹಿತ್ಯ ಆಸಕ್ತರು ಇದೀಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಕುಮಾರ್ರನ್ನ ಕೆಳಗಿಳಿಸಬೇಕು ಅಂತ ಆಗ್ರಹ ಪಡಿಸುತ್ತಿದ್ದಾರೆ ಕೂಡ. ಇನ್ನು ದಾಖಲೆಯನ್ನ ಪರಿಶೀಲಿಸಿ ಸೂಕ್ತ ಕ್ರಮ ಅಂತ ನಾಡೋಜ ಮಹೇಶ್ ಜೋಶಿ ಅವರು ಕೂಡ ಹೇಳಿದ್ದಾರೆ. ಮಂಡ್ಯದಲ್ಲಿ ನಡೆಯಲಿರುವಂತಹ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಎಂಬಿ ಕುಮಾರ್ ಅವರ ಹಿನ್ನೆಲೆ ಗೊತ್ತಿದ್ರೂ ಕೂಡ ಯಾಕೆ ಒತ್ತಡಕ್ಕೆ ಮಣಿದು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಅನ್ನೋ ಅನುಮಾನ ಶುರುವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಕೊಲೆ ಆರೋಪಿ 24ನೇ ಆರೋಪಿ ಆಗಿದ್ದಾನೆ ಆತ ಕುಮಾರ್. ಆತನಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ತಾರೆ ಅಂದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಒತ್ತಡಕ್ಕೆ ಮಣಿದು ಇಂತಹ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕಾಗುತ್ತಾ ಅಂತ ಹೇಳಿ ಯಾವ ರೀತಿಯ ವಿರೋಧ ವ್ಯಕ್ತವಾಗ್ತಿದೆ? ಮಧುಶ್ರೀ, ಈ ಬಾರಿ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ಹೀಗಾಗಿ ಸಾಕಷ್ಟು ಈ ಒಂದು ನುಡಿ ಜಾತ್ರೆಗೆ ಬರದ ಸಿದ್ಧತೆ ನಡೀತಾ ಇದೆ. ಮತ್ತೊಂದ್ ಕಡೆ ಕಸಪ ದೊಡ್ಡ ಮಟ್ಟಿನ ಒಂದು ಮಹಾ ಎಡವಟ್ಟನ್ನು ಕೂಡ ಮಾಡ್ಕೊಂತ ಇರುವಂತದ್ದು. ಒಂದ್ ಕಡೆ ನುಡಿ ಜಾತ್ರೆಗೆ ಬರದ ಸಿದ್ಧತೆ ಮಾಡ್ಕೊಂತ ಇದ್ರೆ ತಾಲೂಕು ಅಧ್ಯಕ್ಷನನ್ನ ಕೂಡ ಆಯ್ಕೆ ಮಾಡಿರುವಂತದ್ದು. ಸಾಕಷ್ಟು ವಿರೋಧಗಳು ಕೂಡ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಒಬ್ಬ ಆರೋಪಿಯಾಗಿ ಇದೀಗ ಜೈಲು ಸೇರಿ ಬೇಲ್ ಮೇಲಿರುವಂತವನ್ನ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರೆ, ಅದು ಕೂಡ ಶ್ರೀರಂಗಪಟ್ಟಣದ ಒಬ್ಬ ಶಾಸಕರ ಒಂದು ಶಿಫಾರಸಿನ ಪತ್ರದ ಮೇಲೆ ಎಂಬಿ ಕುಮಾರ್ ಅಂತ ಅವ್ರನ್ನ ತಾಲೂಕು ಕಸಪ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂತದ್ದು ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಗ್ತಿರೋದು. 2015ರಲ್ಲಿ ಒಂದು KRS ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಅಂತ ದೀಪು ಅಂತ ಆತನ ಒಂದು ಮರ್ಡರ್ ಕೂಡ ಆಗುತ್ತೆ. ಆ ಒಂದು ಕೊಲೆ ಪ್ರಕರಣದಲ್ಲಿ ಇದೀಗ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತ ಎಂಬಿ ಕುಮಾರ್ ಏನಿದ್ದಾರೆ, ಆತ A24 ಆರೋಪಿ ಕೂಡ ಆಗಿರುವಂತದ್ದು. ಈತನ ಹಿನ್ನೆಲೆ ಇಷ್ಟೆಲ್ಲವೂ ಕೂಡ ಇದ್ರೂ ಕೂಡ ಶಾಸಕರು ಒಂದು ಶಿಫಾರಸು ಪತ್ರವನ್ನು ಕೂಡ ಮಾಡ್ತಾರೆ. ಆ ಶಿಫಾರಸು ಪತ್ರಕ್ಕೆ ಕಸಪ ಕೂಡ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಆ ಒಂದು ಬೈಲಾದಲ್ಲಿದೆ, ಈ ರೀತಿ ಹಿನ್ನೆಲೆ ಇರುವಂತವ್ರನ್ನ ಯಾರನ್ನೂ ಕೂಡ ಆಯ್ಕೆ ಮಾಡಬಾರ್ದು ಅಂತ. ಆದ್ರೂ ಕೂಡ ಆಯ್ಕೆ ಮಾಡಿರುವಂತದ್ದು ಸಾಕಷ್ಟು ಟೀಕೆಗೆ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಸಪ ಅಧ್ಯಕ್ಷ ಅಂತ ನಾಡೋಜ ಮಹೇಶ್ ಜೋಶಿ ಅವರು ಕೂಡ ಸ್ಪಷ್ಟನೆ ನೀಡಿದ್ದು, ದಾಖಲೆಗಳನ್ನ ಪರಿಶೀಲಿಸಿ ಇದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಕೂಡ ತಿಳಿಸಿರುವಂತದ್ದು. ಮಧುಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದ್ರ ಬಗ್ಗೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಮಹೇಶ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸಂಪೂರ್ಣವಾಗಿ ಕನ್ನಡದಲ್ಲಿಯೇ ಮಾತನಾಡ್ತಕ್ಕಂಥ ಕನ್ನಡಿಗರ ಜಿಲ್ಲೆ ಅಂತಂದ್ರೆ ಮಂಡ್ಯ. ಹಾಗಾಗಿ ಇಲ್ಲಿಯ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ಆಗಬೇಕು. ಜೊತೆಗೆ ವೈಭವ ಅಂತಂದರೆ ದುಂದು ಅಂತಲ್ಲ, ದುಂದು ವೆಚ್ಚ ಅಂತಲ್ಲ, ದುಂದು ಆದಮೇಲೆ ತೋರಿಸ್ತಕ್ಕಂಥದ್ದಲ್ಲ. ಇಲ್ಲಿ ನಮ್ಮ ಭಾಷೆಯ ವೈಭವ, ನಮ್ಮ ಸಾಹಿತ್ಯದ ವೈಭವ, ನಮ್ಮ ಸಂಸ್ಕೃತಿಯ ವೈಭವ, ಕಲೆಯ ವೈಭವ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ತನದ ವೈಭವವನ್ನು ಪ್ರದರ್ಶನ ಮಾಡ್ತಕ್ಕಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರವಾಗಿ, ಜೊತೆಗೆ ಚಿಂತನಾ ಗೋಷ್ಠಿಗಳು ಭಾಳ, ನಾನು ಆಡಳಿತಕ್ಕೆ ದಿಕ್ಸೂಚಿಯಾಗಿರ್ತಕ್ಕಂಥ ಚಿಂತನಾ ಸಭೆಗಳು ಆಗಬೇಕು ಅನ್ನುವಂಥದ್ದು. ನೆಲ ಜಲದ ಬಗ್ಗೆ, ಗಡಿಯ ಬಗ್ಗೆ ಮೂಲಭೂತವಾಗಿರ್ತಕ್ಕಂಥ